ಮಾಟ ಮಂತ್ರ ನಿಮ್ಮೆಣ್ಣಲ್ಲೂ ಆಗುತ್ತೆ, ಬೇರೆ ಪದಾರ್ಥದಲ್ಲೂ ಆಗುತ್ತೆ. ಅವ್ರು ದಾಟಿದ ತಕ್ಷಣ ಅಥವಾ ಕಾಲಿಂದ ಒಡೆದಿದ ತಕ್ಷಣ ಅಥವಾ ಹೆಸರಿಂದ ಮಾಡಿದ್ರೆ ಅದಿದ ತಕ್ಷಣ ಮೈ ಎಫೆಕ್ಟಸ್ ಬಂದ್ಬಿಡ್ತದೆ. ಇವಾಗ ನನಗೆ ನಾಳೆ ಹುಷಾರು ತಪ್ಪುತ್ತೆ ಅಂದರೆ ಇವತ್ತು ಗಂಟ್ಲು ನೋವು ಬರೋದು, ನೆಗಡಿ ಶೀತ ಶುರುವಾಗೋದು, ಈ ಥರ ಆಗುತ್ತೆ, ಒಂದು ಸಿಂಪ್ಟಮ್ಸ್ ಕಾಣುತ್ತೆ. ಈ ಯಾರ ಮೇಲಾದರೂ ಮಾಟ ಮಂತ್ರ ಆಗಿದೆ ಅಂದರೆ ಅವ್ರಿಗೆ ಮೊದಲನೇ ಸಿಂಪ್ಟಮ್ ಅಥವಾ ನನಗೆ ಇದೇ ಆಗಿರೋದು ಅಂತ ಹೆಂಗೆ ಗೊತ್ತಾಗುತ್ತೆ? ಎಫೆಕ್ಟ್ ಶುರು ಆಗ್ಬಿಡ್ತದೆ. ಹಾಂ, ಇದು ಸೂಜಿಯಿಂದ ಚುಚ್ಚೋ ಥರ ಬಾಡಿ ಲೆಗ್ಸು, ಯಾವುದಕ್ಕೂ ನೆಮ್ಮದಿ ಇಲ್ಲ, ನಿದ್ರೆನೂ ಬರಲ್ಲ. ಇವಾಗ ರಿಲೇಶನ್ಶಿಪ್ ಇರುತ್ತೆ, ಜಗಳ ಮಾಡೋಕ್ಕಾಗಲ್ಲ, ಹೊಡಿಯೋಕ್ಕಾಗಲ್ಲ, ಏನು ಮಾಡ್ತಾರೆ ಆ ಕೆಲಸಕ್ಕೆ ಬಂದ್ಬಿಡ್ತಾರೆ. ಸಾಮಾನ್ಯವಾಗಿ ನಾವು ಕೇಳೋ ರೋಚಕವಾದ ಕಥೆಗಳು ಕೇವಲ ಕಥೆಗಳಾಗಿರ್ತವೆ, ಆದರೆ ಕೆಲವೊಂದು ಜಾಗಗಳು ಅದಕ್ಕಿಂತ ಹೆಚ್ಚು ರೋಚಕವಾಗಿರ್ತವೆ. ಇವತ್ತು ನಾವು ಬಂದಿರೋದು ಜನರು ಅತ್ಯಂತ ಭಕ್ತಿಯಿಂದ ಗೌರವಿಸೋ ಮತ್ತು ಇದಕ್ಕೆ ನಡ್ಕೊಳ್ಳೋ ಒಂದು ದರ್ಗಾಗೆ. ನಮಸ್ಕಾರ, ನಾವಿವತ್ತಿದ್ದೀವಿ ಚಿಂತಾಮಣಿಯ ಅತ್ಯಂತ ಜನಪ್ರಿಯವಾದ ಮುರುಘಾ ಮುಲ್ಲಾ ದರ್ಗಾದಲ್ಲಿ. ಹಾಗೂ ಇವತ್ತು ನಮ್ಮ ಜೊತೆ ಇದ್ದಾರೆ ಹಜರತ್ ಮೊಹಮ್ಮದ್ ತೌಕೀರ್ ತಜಮುಲ್ಲಾ ಅವರು ಮತ್ತು ಸಿಬ್ಗತುಲ್ಲಾ ಖಾನ್ ಅವರು. ನಮಸ್ಕಾರ ಸರ್. ಸಲಾಮು ಅಲೈಕುಂ. ಸರ್ ಹೇಳಿ, ನಿಮ್ಮ ಈ ದರ್ಗಾದಲ್ಲಿ ನಿಮ್ಮ ಅಪ್ಪ ನಿಮ್ಮ ತಾತ ಅವರು ಎಲ್ಲರೂ ಇಲ್ಲಿಂದ ನಡ್ಕೊಂಡು ಬಂದಿದ್ದಾರೆ ಅಂತ, ನಮ್ಗೆ ಈ ದರ್ಗಾ ಬಗ್ಗೆ ತಿಳಿಸ್ಕೊಡಿ ಸರ್. हम खादिम दरगाह हैं. हमारे से पहले हमारे वालिद मोहतरम रहे, उनसे पहले हमारे दादा हुजूर जो है ना इधर खिदमत अंजाम देते रहे. आपको यूट्यूब में भी मिलेगा. 1981 में मुरुघा मुल्ला डॉक्यूमेंट्री में दादा ने कुछ स्पीच भी किया, यहाँ का नज़ारा भी बताया और अभी तक जो है ना यूट्यूब में मौजूद है. अब हाल में हमारा दौर चल रहा है तो हम गुलाम बने हैं बुजुर्गों के. ತುಂಬ ಒಳ್ಳೆಯದು ಸರ್. ಮತ್ತು ನಾವಿಲ್ಲಿ ಬಂದಾಗ ನೋಡಿದ್ವಿ, ಇಲ್ಲಿ ತುಂಬ ಜನಕ್ಕೆ ಮಾಟ ಮಂತ್ರ ಮಾಡ್ಕೊಂಡಿರೋರು, ಮೈ ಮೇಲೇನೋ ಬಂದಿರೋರು ತುಂಬ ಜನ ಇಲ್ಲಿ ಬಂದು ಇಲ್ಲಿ ನಿಮ್ಮ ಹತ್ರ ಸಹಾಯ ಪಡ್ಕೋತಾ ಇದ್ದಾರೆ. ಮತ್ತು ಇಲ್ಲಿ ಅಮ್ಮಿ ಜಾನ್ ಮತ್ತು ಬಾಬಾ ಜಾನ್ ದರ್ಗಾಗೆ ಹೋಗ್ಬಿಟ್ಟು ಆಶೀರ್ವಾದ ತೊಗೋತಾ ಇದ್ದಾರೆ. ಸರ್, ಇಲ್ಲಿ ಈ ಮಾಟ ಮಂತ್ರ ಎಲ್ಲ ಏನಕ್ಕೆ ಆಗ್ತವೆ? ಇಷ್ಟೊಂದು ವರ್ಷದ ಅನುಭವದಲ್ಲಿ ನಿಮ್ಮ ಮನಸ್ಸಿನಲ್ಲಿ ನಾಟಿರುವಂಥ ಒಂದು 4-5 ಘಟನೆಗಳ ಬಗ್ಗೆ ನಮಗೆ ತಿಳಿಸ್ಕೊಡ್ಬೋದಾ? ಇವಾಗ ಒಂದು ಜಮೀನು ಇರುತ್ತೆ, ಫಾರ್ ಎಕ್ಸಾಂಪಲ್ಲು ಜಮೀನಿನಲ್ಲಿ ಸುಮಾರು ಜನ ಇರ್ತಾರೆ ಕುಟುಂಬದಲ್ಲಿ. ಅದನ್ನು ದೊಡ್ಡವರು ಆಗುವಾಗ ಸ್ವಲ್ಪ ಹೆಚ್ಚು ಕಡಿಮೆ ನಡೀತದೆ ಘಟನೆ, ಜಗಳದ್ದು. ಅದರಲ್ಲಿ ಮಾಟ ಮಂತ್ರ ಶುರು ಆಗುತ್ತದೆ. ಮಾಟ ಮಂತ್ರ ನಿಮ್ಮೆಣ್ಣಲ್ಲೂ ಆಗುತ್ತೆ, ಬೇರೆ ಪದಾರ್ಥದಲ್ಲೂ ಆಗುತ್ತೆ. ಅದರಲ್ಲಿ ಆತ್ಮಶಕ್ತಿ ಅದರಲ್ಲಿ ಸೇರಿಸಿರ್ತದೆ. ಅವ್ರು ದಾಟಿದ ತಕ್ಷಣ ಅಥವಾ ಕಾಲಿಂದ ಒಡೆದಿದ ತಕ್ಷಣ ಅಥವಾ ಹೆಸರಿಂದ ಮಾಡಿದ್ರೆ ಅದಿದ ತಕ್ಷಣ ಮೈ ಎಫೆಕ್ಟಸ್ ಬಂದ್ಬಿಡ್ತದೆ. ಅದು ಬಂದ್ಬಿಟ್ಟು ಅವರು ಹಾಸ್ಪಿಟ್ಲ್ ಮೂವ್ ಮಾಡ್ತಾರೆ. ಹಾಸ್ಪಿಟ್ಲಲ್ಲಿ ಮಾಸೆ ಆಗಲ್ಲ. ಯಾರೋ ಜನಗಳು ಬಂದು ಹೇಳ್ತಾರೆ ಇಂಥ ಜಾಗಕ್ಕೆ ಹೋಗಿ ಗುಣ ಆಗುತ್ತೆ ಅಂತ ಹೇಳ್ತಾರೆ. ಅದರಿಂದ ಜನ ಈ ಸ್ಥಳಕ್ಕೆ ತಲುಪ್ತಾರೆ. ಸ್ವಾಮಿದು ಆಶೀರ್ವಾದದಿಂದ ಅದನ್ನು ಸಹ ಕೆಲಸ ಸ್ವಾಮಿ ಕಡೆಯಿಂದ ನಡೀತಿದೆ. ತುಂಬ ಸಂತೋಷ ಸರ್. ಈ ಮಾಟ ಮಂತ್ರ ನಡೆಯೋದು ನೀವು ಹೇಳ್ದಂಗೆ ನಮ್ಮ ಮನೆಗಳಲ್ಲೇ ನಮ್ಮ ಸ್ವಂತದವರೇ ಮಾಡಿಬಿಡ್ತಾರೆ ಅಲ್ವಾ? ಕೆಲವೊಂದು ಆ ಥರದ್ದು ಯಾವುದಾದ್ರೂ ಘಟನೆಗಳು ನಿಮಗೆ ಗೊತ್ತಿರೋಂಥದ್ದು ಯಾವುದಾದ್ರೂ ಇದ್ದರೆ ನಮಗೆ ಹೇಳ್ಬೋದಾ? ಇವಾಗ ಫಸ್ಟು ನಾವು ನಮ್ಮ ತಾತಪ್ಪ ಇರುವಾಗ ನಾನು ಏನು ಹೇಗೆ ನೋಡಿದೆ ಅಂದರೆ, ಯಾವನೋ ಫಾರ್ ಎಕ್ಸಾಂಪಲ್ ಯಾವನಿಗೆ ಮಾಟ ಮಂತ್ರ ಮಾಡ್ದ ಸ್ವಂತದ್ದಲ್ಲೇ, ಅವ್ನಿಗೆ ಎಫೆಕ್ಟ್ ಬಂತು, ದರ್ಗಾಕ್ಕೆ ಬಂದಿದ್ರು. ಸ್ವಾಮಿ ಅವ್ರದ್ದು ಗೌರವ ಹೇಗಿದೆ ಅಂತಂದರೆ, ಅವರು ಬೀಗದಲ್ಲಿ ಮಾಡಿದರೆ ಅಥವಾ ನಿಮ್ಮೆಣ್ಣಲ್ಲಿ ಅದು ಇದು ಪಿನ್ ಇದೆಯಲ್ಲ, ಅಲಪ್ನಾಥ್ ಅಂತಬಿಟ್ಟು ನಾವು ಹೇಳ್ತೀವಿ, ಅದನ್ನ ಎಲ್ಲ ಚುಚ್ಚಿರ್ತಾರೆ ಹೆಸರು ಹೇಳ್ಬಿಟ್ಟು. ಅದನ್ನೆಲ್ಲ ಈ ಸ್ವಾಮಿಯವರು ಅಮ್ಮಿ ಜಾನ್ ಬಾಬಾ ಜಾನು ವಾಮಿಟಿಂದ ಆ ನಿಂಬೆಹಣ್ಣು ಮತ್ತು ಬೀಗ ತೆಗ್ಸೋರು. ಅದನ್ನ ನಾವು ನಮ್ಮ ಕಣ್ಣಿಂದ ನಾವು ನೋಡ್ತೀವಿ. ಅಂದರೆ ವಾಮಿಟಿಂದನೇ ನಿಂಬೆಹಣ್ಣು ಮತ್ತು ಎಲ್ಲ ಆಚೆ ಬರುತ್ತೆ? ವಾಮಿಟಿಂದ. ಓಹೋ, ವಾಮಿಟಿಂದ ಬಂದಿರೋದು ನಾವು ನಮ್ಮ ಕಣ್ಣಾದ್ರೆ ನೋಡಿದ್ವಿ. ಸುಮಾರು ಜನ ನೋಡಿದ್ದಾರೆ, ನಾವೇ ಅಂತಲ್ಲ, ನಾವು ನಮ್ಮ ಕಣ್ಣಿಂದ ನೋಡಿ. ಓಕೆ. ಅಂದರೆ ಈ ಮಾಟ ಮಂತ್ರ ಎಲ್ಲ ಮಾಡಿರ್ತಾರಲ್ಲ, ಇವಾಗ ನನ್ನ ಮೇಲೆ ಯಾರೋ ಮಾಡಿದ್ದಾರೆ ಅಂದ್ಕೊಂಡ್ರೆ ನನ್ನ ಮೇಲೆ ಮಾಟ ಮಂತ್ರ ಆಗಿದೆ ಅಂತ ನನಗೆ ಹೆಂಗೆ ಗೊತ್ತಾಗುತ್ತೆ? ಎಫೆಕ್ಟ್ ಶುರು ಆಗುತ್ತೆ. ಇದು ಸೂಜಿಯಿಂದ ಚುಚ್ಚೋ ಥರ ಬಾಡಿ ಲೆಗ್ಸು, ಯಾವುದಕ್ಕೂ ನೆಮ್ಮದಿ ಇಲ್ಲ, ನಿದ್ರೆನೂ ಬರಲ್ಲ ಅಂತ ಫಿಟ್ನೆಸ್ ಬರುತ್ತೆ. ಅದರಲ್ಲಿ ಡಾಕ್ಟ್ರಿಗೆ ನೋಡ್ಬಿಟ್ಟು ಡಾಕ್ಟ್ರಲ್ಲಿ ಗುಣ ಆಗಲ್ಲ, ನೋಡ್ಬಿಟ್ಟು ಸುಮ್ಮನೆ ಹಾಗೆ ಹೀಗೆ ಇದು ಮಾಡಿಬಿಟ್ಟು ಕೈ ಕಾಲು ಹೊಡೆದು ಸ್ವಾಮಿ ಹತ್ರ ಬಂದು.
ಜನನು ಬಂದ್ಬಿಟ್ಟು ಸೇರ್ಬಿಟ್ಟು ಹೇಳ್ತಾರೆ ನಿಮ್ಗೆ ವಾಸಿ ಆಗಿಲ್ಲಪ್ಪ ನೀವು ಇಂಥ ಸ್ಥಳಕ್ಕೆ ಹೋಗು ಅಲ್ಲಿ ಗುಣ ಆಗುತ್ತೆ ಅಂತ ಹೇಳಿದ್ರೆ ಅವ್ರು ಬಂದ್ಬಿಟ್ಟು ಬಂದ ಸುಸ್ತು ಅಲ್ಲ ಸರ್, ಇವಾಗ ಅದೇ ನಾವು ಆಚೆ ಮಾತಾಡ್ತಾ ಇದ್ದಾಗ ನೀವು ಹೇಳಿದ್ರಿ ನನಗೂ ಎಕ್ಸ್ಪೀರಿಯನ್ಸ್ ಆಗಿದೆ, ನಾನು ಇಲ್ಲಿ ಬಂದು 18 ವರ್ಷ ಆಯಿತು ಅಂತ. ನಿಮ್ಮ 18 ವರ್ಷದ ನಿಮ್ಮ ಜರ್ನಿಯಲ್ಲಿ ನೀವು ನಿಮ್ಮದೇ ಘಟನೆಗಳಾಗಿರ್ಬೋದು ಅಥವಾ ನೀವು ನೋಡಿರೋ ಬೇರೆ ಒಂಥರ ಈ ಕೇಳಿದವ್ರಿಗೆ ಹಿಂಗೂ ಮಾಡೋಕ್ಕಾಗುತ್ತಾ ಅಂತ ಒಂದಷ್ಟು ಅನುಭವಗಳು ಯಾವ್ದಾದ್ರು ಇದ್ರೆ ನೀವು ಹೇಳ್ಬೋದಾ? ಭಾಳ ಚೆನ್ನಾಗಿ ಇಲ್ಲಿ ಆಗಿದೆ ಹಂಗೆ ನಾನು ನೋಡೋಂಗೆ 18 ವರ್ಷದಲ್ಲಿ. ಆದರೆ ನನ್ನ ಮೇಲೆ ನಡೆದಿರೋದು ನಾನೇ ಹೇಳ್ತೀನಿ. 18 ವರ್ಷದ ಮುಂಚೆ 2008ನಲ್ಲಿ ನಾನು ಬಂದಿದ್ದು. ನನಗೆ ಮಾಯಾಮಠ ಮಾಡಿಸ್ಬಿಟ್ಟು ನಮ್ಮವರೇ ಮಾಡಿಸಿದ್ದು, ಅದು ಹೆಸರು ಹೇಳಲ್ಲ. ನನಗೆ ಕೈ ಕಾಲಿನಲ್ಲಿ ಶಕ್ತಿ ಇರಲಿಲ್ಲ, ಹೊಟ್ಟೆಗೆ ಅನ್ನ ಸೇರ್ತಾ ಇರಲಿಲ್ಲ, ಬರೀ ವಾಮಿಟ್ ಆದಂಗೆ, ಸುಸ್ತು, ಬರೀ ಕೆಲ್ಸಕ್ಕೆ ಹೋಗಿ ಬರೀ ಮನೇಲಿ ಮಳಕೊಳ್ಳೋದು, ಮಳಕೊಳ್ಬಿಟ್ಟು ಕಣ್ಣಲ್ಲಿ ಚುಚ್ಚೋದು, ಮೈನಲ್ಲಿ ಚುಚ್ಚೋದು, ಒಂಥರ ವಿಚಿತ್ರ ಹಂಗೆ ಆಗ್ತಾ ಇತ್ತು. ನಾನು ಎಲ್ಲ ಡಾಕ್ಟರ್ಗೆ ತೋರಿದೆ, ಎಲ್ಲ ಕಾರ್ಡ್ಸ್ ಎಲ್ಲ ನಾರ್ಮಲ್ ಬಂತು. ಒಂದ್ಸಲ ಒಂದು ಸ್ವಾಮಿ ಹತ್ರ ಹೋಗಿದ್ದೆ ನಾನು. ಅವ್ರು ನೋಡಿದ ತಕ್ಷಣ ಹೇಳ್ಬಿಟ್ಟು ನಿಮ್ಗೆ ಯಾರೋ ದೊಡ್ಡ ಇದು ಮಾಡ್ಬಿಟ್ಟಾರೆ, ನಮ್ಮ ಕೈಯಿಂದ ಆಗಲ್ಲ ಇದು ಮಾಡೋಕ್ಕೆ, ನೀವು ಯಾರೋ ಒಳ್ಳೆ ಗುರುಗಳಿಗೆ ಇಟ್ಕೊಳ್ಳಿ ಅಂತ ಅವರೇ ಹೇಳಿದ್ರು. ದರ್ಬಾರ್ಗೆ ದರ್ಗಾಗೆ ಹೊಂಟೋಗ್ಬಿಡಿ, ನಿಮ್ಗೆ ಗುರುಗಳು ಕಾಪಾಡ್ಕೊತಾರೆ ಅಂತ. ಒಂದು ಪ್ರಾಣ ಹೋದಂಗಾಯ್ತು. ಒಂದು 15 ಡೇಸ್ ಊಟನೇ ಸೇರಿರಲಿಲ್ಲ, ಬಹಳಷ್ಟು ಇದಾಗಿಬಿಟ್ಟಿದೆ ನಾನು. ಆವಾಗ ನನ್ನ ಕಾರ್ಲಿ ತಗೊಬಂದು ನಮ್ಮ ಮನೆಯವರು ಬಾಕಲಿದೆಲ್ಲ ಅಮ್ಮಜನ್ ಬಾಕಲ್ ಹಾಕೋದು. 2 ದಿನ ಅಲ್ಲೇ ಇದ್ದೆ ನಾನು, ಹೊಟ್ಟೆ ಬರೀ ಇಲ್ಲಿ ನೋವು ಆಗ್ತಾ ಇದ್ದೆ. ಆಮೇಲೆ 3ನೇ ದಿನಕ್ಕೆ ನನ್ನ ಕನಸಿನಲ್ಲಿ ಬಂದು ತಾಯಿ ಹೇಳಿದ್ರು, ಯಾಕೆ ಚಿಂತೆ ಮಾಡಿದೆ ಅಂತ. ನಾನು ಕಾಪಾಡಿಸ್ಕೊತೀನಿ, ನೀನೇನು ಚಿಂತೆ ಮಾಡ್ಕೊಂಡು ಅಂತ ನನ್ನ ಕೈ ಮೇಲೆ ತಲೆ ಮೇಲೆ ಕೈ ಮಡಗಿ ಅವರು ಬಿಳಿ ಸೀರೆ ಹಾಕೊಂಡು ಬಂದಿದ್ರು. ನಿಮಗೆ ಕರೆಕ್ಟಾಗಿ ಜ್ಞಾಪಕ ಇದೆ? ಇನ್ನೂ ಚೆನ್ನಾಗಿ ಜ್ಞಾಪಕ ಇದೆ. ನೀನು ಎಲ್ಲೂ ಹೋಗ್ಬೇಡ, ಹೇಳೋ ಗಂಟ ನೀನು ಇಲ್ಲೇ ಇರಬೇಕು, ಎಲ್ಲೂ ಹೋಗ್ಬೇಡ, ಆಚೆ ಇದ್ದು ದಾಟ್ ಹೋಗ್ಬಾರ್ದು ನೀನು. ಆಮೇಲೆ ಬೆಳಗ್ಗೆ ಎದ್ದು ಒಂದು ಹತ್ರತ್ತಿದ್ರು, ಅವಾಗ ಇವ್ರು ಡ್ಯೂಟಿ ಯಾರು ಹತ್ರತ್ತಿದ್ರು, ಅವ್ರಿಗೆ ನಾ ಹೇಳ್ದೆ ಅದಕ್ಕೆ ಹಂಗಾದ್ರೆ ಇನ್ನು ಆಚೆ ಹೋಗ್ಬಿಡ ರೆಡಿ ಮಾಡಿ. ಹಂಗೆ ನಾನು ಒಂದು ವರ್ಷ 8 ತಿಂಗಳು ಇಲ್ಲೇ ಇದ್ದೆ ನಾನು. ಸ್ವಲ್ಪ ಕ್ಯೂರಿಂಗ್ ಮಾಡ್ಕೊಂಡೇ ಬಂದ್ರು ನನಗೆ. 1 ವರ್ಷ 8 ತಿಂಗಳಾಯ್ತು ಕ್ಯೂರ್ ಆಗಕ್ಕೆ ಕಂಪ್ಲೀಟ್ ಆಗಿ. ಇಂಜೆಕ್ಷನ್ ಕಡೆ ಹಂಗೆ, ಗ್ಲೂಕೋಸ್ ಕಡೆ ಹಂಗೆ, ಆಮೇಲೆ ಎಷ್ಟು ಸತಿ ವಾಂತಿ ಮಾಡಿದ್ರು ನನಗೆ. ನಲ್ಲಿ ಏನೇನೋ ಆಚೆ ಬಂತು ನನಗೆ ಕನಸಿನಲ್ಲಿ. ಸೊ ಅಂದ್ರೆ ಇವಾಗ ಹಾಸ್ಪಿಟಲ್ ಅಲ್ಲಿ ಏನೇನು ಮಾಡ್ತಾರೆ ಅದೆಲ್ಲ ನಿಮಗೆ ಕನ್ಸಲ್ಲೇ ಟ್ರೀಟ್ಮೆಂಟ್ ಆಗೋಗುತ್ತೆ. ಕನಸಲ್ಲಿ ದೊಡ್ಡ ಆಸ್ಪತ್ರೆ, ಗ್ಲಾಸ್ ಒಂದು ದೊಡ್ಡದು, ಅದ್ರಲ್ಲಿ ಎಲ್ಲ ಇಂಥ ಗುರುಗಳು ಎಲ್ಲ ಗಡ್ಡ ಬಿಟ್ಕೊಂಡು ಡಿಗ್ರಿ ಹಾಕೊಂಡು ಡಾಕ್ಟರ್ ಟೆಸ್ಟ್ ಮಾಡೋದು, ಯಾರಿಗೂ ಗ್ಲೂಕೋಸ್ ಹತ್ತಿಸ್ತಾರೆ, ಯಾರಿಗೂ ಆಪರೇಷನ್ ಎಲ್ಲ ಹಂಗೆ ತೋರಿಸು ನನಗೆ. ಅವಾಗ ನನಗೆ ಕರ್ಕೊಂಡು ಹೋಗಿ ಒಬ್ಬರು ಅಂತ ಗುರುಗಳು ಅಂತ ಹೋಗಿ ಅವ್ರು ನನಗೆ ಕರ್ಕೊಂಡು ಒಳಗಡೆ ಕರ್ಕೊಂಡು ಹೋಗಿ ನೋಡಿ ನನಗೆ ಸ್ಕ್ಯಾನಿಂಗ್ ಮಾಡಿದ್ರು. ಹೇಳಿದ್ರು ಎಲ್ಲ ಇಷ್ಟು ಮಾಡ್ಬಿಡೋಲ್ಲಪ್ಪ, ಹೊಟ್ಟೆ ನೀನು ಇದ್ದಾಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಅವರು ಆವಾಗ ಸರ್. ಇವಾಗ ಏನು ಅಂದರೆ ನಾವು ಅವಾಗಲೇ ಮಾತಾಡ್ಬೇಕಾದ್ರೆ ನೀವು ಜಿನ್ನಾತ್ ಅಂತೆಲ್ಲ ಹೇಳಿದ್ರಿ. ಇವಾಗ ನಮಗೆ ಗೊತ್ತಿರೋದೆಲ್ಲ ಏನು ಈ ಮೋಹಿನಿ, ಪ್ರೇತ ಆ ಥರ ಎಲ್ಲ ನಾವು ಕೇಳ್ಕೊಂಡು ಕಥೆಗಳಲ್ಲಿ ಓದ್ಕೊಂಡೆಲ್ಲ ಬಂದಿರ್ತೀವಿ. ಇವಾಗ ನೀವು ನಿಮ್ಮ ಕಡೆ ಇದು ಅಂತ ಬಂದಾಗ ಜಿನ್ನಾತ್ ಅಂತೆಲ್ಲ ನೀವು ಹೇಳ್ತೀರಲ್ಲ, ಹಂಗಂದ್ರೆ ಏನು ಸರ್? ಅದರಲ್ಲಿ ಏನಾದರೂ ಒಂದಾದ್ಮೇಲೆ ಒಂದು ಇದಕ್ಕಿಂತ ಜಾಸ್ತಿ ಪವರ್ಫುಲ್ ಆ ಥರ ಏನಾದರೂ ಇರುತ್ತಾ? ಜಿನ್ ಅಂತಂದರೆ ಅದು ಒಂದು ಬೆಂಕಿಯಿಂದ ದೇವ್ರು ಮಾಡಿರೋದು. ಅನೌನ್ಸ್ ಏನಿದೆ ಗಾಡ್ ಅಂದರೆ ನಮಗೆ ಮಣ್ಣಿಂದ ಹುಚ್ಚಿರೋದು, ಅವ್ರಿಗೆ ಬೆಂಕಿಯಿಂದ ಮಾಡಿ. ಇವಾಗ ಬೆಂಕಿ ಮನುಷ್ಯನೊಳಗಡೆ ಹೋದರೆ ಅದು ಚಂಚಲ ಐಟಮ್ಮು ಸುಡ್ತಾ ಇರ್ತದೆ, ಗುಣ ಇರಲ್ಲ ಮನುಷ್ಯನಿಗೆ. ಸಾಮಾನ್ಯವಾಗಿ ಜನಗಳು ಒಳಗಡೆ ಬಂದ್ರೂ ಸೈಲೆಂಟ್ ಇರಲ್ಲ, ತುಂಬ ವೈಲೆಂಟ್ ಆಗ್ತಾರೆ. ಯಾವ ಥರ ಕತೆ ನಡೆದಿದೆ ಅಂತಂದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ಒಬ್ಬ ಮನುಷ್ಯನ ಮೇಲೆ ಜಿನ್ ಇದೆ, ಮನೆಯಲ್ಲಿ ಎಫೆಕ್ಟ್ ಆಗ್ತಾ ಇದೆ. ಆತನ ಬಂದ್ಬಿಟ್ಟು ಈ ಸ್ಥಳದಲ್ಲಿ ಇದ್ಬಿಟ್ರೆ ಮನೆಯವರು ಸ್ವಲ್ಪ ವಾಸಿಯಾಗಿರ್ತಾರೆ. ಇವನು ಹೋಗ್ಬಿಟ್ಟ ಅಂತಾರೆ, ಮತ್ತೆ ಎಫೆಕ್ಟ್ ಶುರು. ಗುಣ ಆಗಬೇಕು ಅಷ್ಟೇ, ಗುಣ ಮಾಡ್ತಾರೆ ಸ್ವಾಮಿ. ಇವತ್ತು ಬಂದ್ಬಿಟ್ಟಿದೀನಿ, ನಾಳೆ ಗುಣ ಮಾಡ್ಬಿಡ್ಬೇಕು ಅಂತ ಬಿಟ್ಟು ಏನು ಬರವಣಿಗೆ ಆಗಲ್ಲ, ಆಗುತ್ತೆ. ಫಸ್ಟ್ ಪೇಷಂಟ್ ಬಂದವ್ರಿಗೆಲ್ಲ ನೋಡ್ಬಿಟ್ಟು ನೋಡ್ಬೇಕು. ಆ ಥರ ಕಾರ್ಯಗಳು ನಡೀತಿದೆ ಸರ್. ಈ ಜಾಗಕ್ಕೆ ಇಸ್ಲಾಂ ಮತದಿಂದ ಅಲ್ಲದೆ ಬೇರೆಯವರು ಬರ್ಬೋದಾ? ಆರಾಮಾಗಿ ಅವ್ರ ಸ್ವಾಮಿದೆ ಅನೌನ್ಸ್ ಇದೆ, ಭೇದ ಭಾವನೆ ಅಂತ ಬಿಟ್ಟು ಏನಿಲ್ಲ, ಎಲ್ಲರೂ ಬರ್ಬೋದು. ಅದೇ ಥರ ನೀವು ಜಿನ್ ಅಂತ ಹೇಳಿದ್ರೆ ಅದು ಜಾಯ್ ಐಸ್ ಕ್ರೀಮ್ ಅಂತ ಓನರ್ ಇದ್ರು ಫಸ್ಟ್ ಸುಮಾರು ವರ್ಷದ ಹಿಂಗದ ಮಾತು, ಸುಮಾರು ವರ್ಷದ ಹಿಂದೆ, ಮೋರ್ ದೆನ್ 15-20 ಇಯರ್ಸ್ ಆಗಿತ್ತು. ಅವ್ರಿಗೆ ಜಿನ್ದು ಸ್ವಲ್ಪ ಪ್ರಾಬ್ಲಮ್ ಆಯ್ತಾ, ಅವ್ರು ದೊಡ್ಡವ್ರು ಆಯ್ತದೆ. ಕರೆಕ್ಟ್.
ಅವ್ರು ಹೋಗ್ಬಿಟ್ಟು ಅವ್ರಿಗೂ ಸಹ ಇನ್ಷಿಯಲ್ ಹೇಳಿದ್ದಾರೆ, ಎಮ್ ಅಂದ್ಬಿಟ್ಟು ಒಂದು ವಿಲೇಜ್ ಬರುತ್ತೆ ಅಂತ ಸ್ಥಳಕ್ಕೆ ಬಂದು ನಾನು ಪ್ಯೂರಿಫೈ ಮಾಡಿ ತುಂಬ ಕಷ್ಟದಲ್ಲಿದ್ದರು. ಲಾಸ್ಟ್ನಲ್ಲಿ ಅವ್ರ PA ಬಂದ್ಬಿಟ್ಟು ಮುಸ್ಲಿಮ್ಸ್, ಆ ಮುಸ್ಲಿಮ್ ಬಂದ್ಬಿಟ್ಟು ಇಲ್ಲಿ ನಮಸ್ಕಾರ ಮಾಡ್ಕೊಂಡು ತಿಳುವಳಿಕೆ ಮಾಡ್ಕೊಂಡು ಹೋದ್ರು. ಅವ್ರು ಕೇಳಿದಕ್ಕೆ ಎಮ್ಮಿಂದ ಮುರಗ್ಮಲ್ಲ ಬರುತ್ತೆ ಸ್ವಾಮಿ ಅಂತ ಹೇಳಿದಕ್ಕೆ ಫಸ್ಟು ಇಲ್ಲಿ ಕರೆಸ್ಬಿಟ್ಟು ಅಪಾಯಿಂಟ್ಮೆಂಟ್ ತಗೊಂಡು ನೈಟ್ ಟೈಮ್ ಬರೋರು, ಎಷ್ಟು 2-3 ಗಂಟೆ ಅಷ್ಟೊತ್ತಿಗೆ ಬಂದ್ಬಿಟ್ಟು ಸ್ವಾಮಿ ಮೇಲೆ ಬಟ್ಟೆ ಹಾಕಿ ಸೆಂಟ್ ಹಾಕ್ಬಿಟ್ಟು ಒಂದು 15 ನಿಮಿಷ ನನಗೆ ಬಿಟ್ಬಿಡಿ ಅಂದ್ಬಿಟ್ಟು ಹೇಳೋದು. 15 ನಿಮಿಷ ಅಲ್ಲಿ ಕುತ್ಕೊಂಡು 2-3 ಸತಿ ಬಂದಿದ್ದಾರೆ ಅಷ್ಟೇ ಕ್ಯೂರ್ ಮಾಡಿ. ಆದರೆ ಮುಸ್ಲಿಮ್ಸ್ ಅಲ್ಲ, ಹಿಂದೂಸೇ. ಇವಾಗ ತಾವು ಕೇಳಿದ್ರೆ ಭೇದಭಾವನೆ ಏನಿಲ್ಲ, ಎಲ್ರಿಗೂ ಸಹ ಅವ್ರ ಆಶೀರ್ವಾದ ಕೊಡ್ತಾರೆ, ಎಲ್ರಿಗೂ ಅವ್ರು ಪ್ಯೂರ್ ಮಾಡಿ ಮನಸ್ಸು ಶುದ್ಧ ಇರಬೇಕಷ್ಟೇ.